ಹಲೋ ನಮಸ್ಕಾರ, ನಾನು ಅನೀಶ್ ಶೆಟ್ಟಿ. ಇವತ್ತು ಕವಲೆ ದುರ್ಗ ಕೋಟೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ನಾಗರಾಜ್. ಈಗ ನಾವು ಹೋಗ್ತಾ ಇದ್ದೀವಿ. ಇದು ಮೂರನೇ ಸಲ, ಆದರೆ ಮೊನ್ನೆ ಒಂದ್ಸಲ ಬಂದಿದ್ವಿ, ಆದರೆ ಒಳಗೆ ಬಿಟ್ಟಿಲ್ಲ. ಯಾಕಂತ ಹೇಳ್ತೀವಿ ಈಗ. ಗೈಸ್, ನೀವು ಬಂದರೆ ಇಲ್ಲೊಂದು ಅಂಗಡಿ ಇದೆ ನೋಡಿ. ಈ ಅಂಗಡಿಗೆ ಬಂದರೆ ಎಲ್ಲ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ. ಇವರೊಂದ್ಸಲ ಹೇಳಿದ್ದಾರೆ, ಬನ್ನಿ ಇಲ್ಲಿ ಬಂದವರು ಇಲ್ಲಿ ಈ ಅಂಗಡಿ ಬಂದೆ ಮುಂದೋಗೋಣ. ಆಯ್ತು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕವಲೆದುರ್ಗ ಅಂತ ಊರು. ಭಾರಿ ಇತಿಹಾಸದ ಕೋಟೆ. ವೆಂಕಟಪ್ಪ ನಾಯಕ ಶಿವಪ್ಪ ನಾಯಕ ಕೆಳದಿ ಚೆನ್ನಮ್ಮ ರಾಣಿ ಅವರು ಕಟ್ಟಿರೋ ಅಂಥದ್ದು. ಕಟ್ಟಲಿಕ್ಕೆ 300 ವರ್ಷ ತಗೊಂಡಿತ್ತಂತೆ. ಅಷ್ಟರೊಳಗೆ ಯಾವ ರಾಜರು ಆಡಳಿತ ಮಾಡಿಲ್ಲ, ಕಟ್ತಾನೆ ಎಲ್ಲ ತೀರ್ಕೊಂಡ್ರು. ಓಪನ್ ಸೆರೆಮನಿಗೆ ವೆಂಕಟಪ್ಪ ನಾಯಕ ಅವರು ಸಿಕ್ಕಿದ್ದಾರೆ. ಆಮೇಲೆ ಫಸ್ಟ್ ಗೇಟಿಗೆ ಒಂದು ನಗರ ಕಟ್ಟೆ ಕೊಳ ಇದೆ. 2ನೇ ಗೇಟಿಗೆ ಒಂದು ನಗೋರಿ ಕಟ್ಟೆ ಅಂತ ಇದೆ. ನಗೋರಿ ಕಟ್ಟೆ ಅಂದರೆ ಇವಾಗೆಲ್ಲ ಫೋನ್ ಮುಖಾಂತರ, ಲೆಟರ್ ಮುಖಾಂತರ ಎಲ್ಲ ಕರೆ ಹೇಳ್ತಾರಲ್ಲ, ಹಿಂದೆ ರಾಜರ ಕಾಲದಲ್ಲಿ ನಗೋರಿ ಅಂತ ಹೊಡ್ಸೋರಂತೆ. ಆ ಕಟ್ಟೆ ಮೇಲೆ ಒಬ್ಬ ಸೇವಕನ ಕುಳಿಸಿ ನಗೋರಿ ಅಂತ, ಸಂತೋಷ ಸೂಚಕ ದುಃಖ ಸೂಚಕ ಅಂತ 2 ಸೌಂಡನ್ನು ಹೊಡೆಯೋರಂತೆ. ಅದು ಜನ ಅವರಿಗೆ, ರಾಜರಿಗೆ ಕೈಯಲ್ಲಿ ಎಷ್ಟೊಂದು ಹಳ್ಳಿ ಇದೆಯೋ ಅಷ್ಟು ಜನಗಳು ಆ ಸೌಂಡನ್ನೇ ಅಬ್ಸರ್ವ್ ಮಾಡ್ಕೊಂಡು ಬರೋರಂತೆ. ದುಃಖ ಸೂಚಕ ಅಂದರೆ ಏನಾರು ಸತ್ತು ಹೋದ್ರೆ, ಯಾವ್ದಾರು ರಾಜ್ಯದವ್ರು ಬಂದು ಮುತ್ತಿಗೆ ಹಾಕಿದ್ರೆ, ಏನಾರು ಅನಾಹುತ ಆದರೆ ಒಂಥರ ಸೌಂಡು. ಸಂತೋಷ ಸೂಚಕ ಅಂದರೆ ಮದುವೆ, ಎಂಗೇಜ್ಮೆಂಟು, ಬರ್ತಡೇ, ಆ ರೀತಿ ಒಂದು ಸೌಂಡಲ್ಲಿ ಬರೋರಂತೆ. ಆಮೇಲೆ 3ನೇ ಗೇಟಿಗೆ ಫುಲ್ ಈ ಥರ ಲೆವೆಲ್ ಇದೆ, ಒಂದು 100 ಎಕರೆ ಪ್ಲಾಟ್ ಮೇಲ್ಗಡೆ. ಫಸ್ಟ್ ನಿಮಗೆ ಕಾಶಿ ವಿಶ್ವನಾಥ ಟೆಂಪಲ್ ಸಿಗುತ್ತೆ. ರಾಜ ಕಾಶಿಯಿಂದ ತಂದು ನೆಲೆ ಮಾಡಿರೋದು. ಗುರ್ತ ಏನಿದೆ ಅಂದರೆ 2 ಗರಡಿ ಗಂಬ ಇದೆ ಆ ಕಡೆ ಈ ಕಡೆ. ಮತ್ತು ಯಾವುದೇ ನೀವು ಟೆಂಪಲ್ ಹೋಗ್ರಿ, ಒಂದೇ ಗರಡಿ ಗಂಬ ನಿಲ್ಸಿದ್ದಾರೆ ನೋಡ್ರಿ. ಇಲ್ಲಿ 2 ಕಡೆ 2 ಗರಡಿ ಗಂಬ ಇದೆ. ಅದರ ಆಪೋಸಿಟ್ ಬಂಡೆ ಮೇಲೆ ಒಂದು ಲಕ್ಷ್ಮೀನಾರಾಯಣ ಇದೆ. ಮತ್ತೆ ಟೆಂಪಲ್ ಹಿಂಭಾಗದಲ್ಲಿ 7 ಕೆರೆಗಳಿದಾವೆ ಲೈನಿಗೆ. ಕಾಡೊಳಗಿದೆ. ನಿಮಗೆ ಒಂದೊಂದು ಕಾಣ್ತವೆ, ಒಂದೊಂದು ಕಾಣೋದಿಲ್ಲ. ಆ ಬಂಡೆ ಮೇಲೆ ಒಂದು ಲಕ್ಷ್ಮೀನಾರಾಯಣ ಗುಡಿ ಇದೆ. ಪಾಯಿಂಟ್ ಮೇಲ್ಗಡೆ ಹೋಗ್ತೀರಿ ನೀವು, ಅದು ನೋಡಿ ಮತ್ತೆ ಇಳಿದು ರೈಟಿಗೆ ಮೇಲೆ ಹೋದ್ರೆ ಅರಮನೆ ಇದೆ. ಹಿಂದೆ ರಾಜರು ವಾಸವಾಗಿರೋ ಅಂತ ಅರಮನೆ. ಅರಮನೆ ಅಂದ್ರೆ ಎಲ್ಲ ಬಿದ್ದೋಗಿದೆ. 300 ಕಂಬದ ಅರಮನೆ. ಬರೀ ಕಂಬಗಳು, ಟಾಯ್ಲೆಟ್ಗಳು, ಕಲ್ಲಿನ ಬೇಷನ್ ಇದೆ. 9ನೇ ಶತಮಾನದಲ್ಲಿ ಟಾಯ್ಲೆಟ್. ಇವಾಗ ಏನ್ ಹೇಳ್ತಾರೆ, ಈ ಕಲಿಗಕ್ಕೆ ಟಾಯ್ಲೆಟ್ ಆಗಿರೋದು. ಆವಾಗಲೇ ಕಲ್ಲನ್ನೇ ಕೊರೆದು ಬೇಷನ್ ಮಾಡಿದ್ದಾರೆ ಟಾಯ್ಲೆಟ್. ಪುಟ್ಟ ಒಳಗಳು, ಬಳಪನ ಒಲೆಗಳು, ದೇವ್ರ ಕೋಣೆಗಳು. ಗೆಸ್ಟ್ ಮಾಡಿದ್ರೆ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಬಿದ್ದೋಗಿದೆ, ನೋಡ್ಬೋದು. ಅದ್ರ ಪಕ್ಕದಲ್ಲಿ ಫುಲ್ ಒಂದು ಫೀಲ್ಡಲ್ಲಿ ಕಲ್ಯಾಣಿ ಬಾರಿ ಚೆನ್ನಾಗಿದೆ. ರಾಣಿ ಶಿವಂಪುರ ಮಡ ಅಂತ ಒಂದು ಕೊಳ, ಈಜ್ಕೊಳ ಚಂದ ಇದೆ. ಬ್ಲೂ ಕಲರ್ ನೀರಿನ ಮಳೆಗಾಲದಲ್ಲಿ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದೆ. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಮೇಲೆ ಹೋಗ್ಬೇಕು. 1 ಕಿಲೋಮೀಟರ್ ಆಗುತ್ತೆ. ಒಂದು ಶಿಕ್ರೇಶ್ವರ ಅಂತ ಒಂದು ಟೆಂಪಲ್ ಇದೆ. ಅದು ಪಾಯಿಂಟ್. ಹಿಂದೆಲ್ಲ ಏನು ಮಾಡೋರು, ಅಲ್ಲಿ ಸನ್ಸೆಟ್ ನೋಡಿ ಇಳಿಯೋ ಅಂತ ಪಾಯಿಂಟ್. ಇವಾಗ ಏನು ಮಾಡಿದ್ದಾರೆ, ಇವಾಗ 4 ಗಂಟೆ ಕ್ಲೋಸ್ ಮಾಡ್ತಾರೆ. ಹಂಗಾಗಿ ಅಲ್ಲಿ ಸಂಜೆ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಇವಾಗ ಅಲ್ಲಿ ನಿಲ್ಸಿದ್ದಾರೆ. 3 ವರ್ಷ ಆಯ್ತು ನಿಲ್ಸಿದ್ದಾರೆ. ಗುಡ್ಡ ಕುಸ್ತಿದೆ ಅಲ್ಲಿ. ಕಲ್ಯಾಣಿ ಈಗಲೂ ಬಿಡಲ್ಲ. ಕಲ್ಯಾಣಿನೇ ಲಾಸ್ಟ್ ಪಾಯಿಂಟ್. ಇಷ್ಟೊಂದು ಮಾಹಿತಿ ಗೊತ್ತು. ಇನ್ನೂ ತುಂಬಾ ಇದೆ. ಬಂದುಖಾನೆ ಇದೆ, ಮದ್ದುಗೊಂಡು ತಯಾರು ಮಾಡೋ ಕಾರ್ಖಾನೆ ಇದೆ, ಕುದುರೆ ಲಯ ಇದೆ, ಸೇವಕರ ಮನೆ ಇದೆ, ಪ್ರತಿಯೊಂದು ಇದೆ. ಫುಲ್ ಫಾರೆಸ್ಟ್ ಒಳಗೆ ಏನು ನೋಡಕ್ಕಾಗಲ್ಲ ನಿಮಗೆ. ಕಲ್ಯಾಣಿವರೆಗೆ ಒಂದು ಹೋಗ್ಬಾರ್ದು. ಅದೆಲ್ಲ ಫುಲ್ ಫಾರೆಸ್ಟ್. 100 ಎಕರೆ ಪ್ಲಾಟ್. ಅದು ಫುಲ್ ಫಾರೆಸ್ಟ್ ಆಗಿದೆ. ರೋಡ್ ಸೈಡ್ ಕ್ಲೀನ್ ಮಾಡಿದೆ. ಈಗ ಆ ಕಡೆ ಹೋಗಂಗಿಲ್ಲ, ಅದೆಲ್ಲ ನೋಡಂಗಿಲ್ಲ. ಇಷ್ಟೇ ಇಮ್ಲಿ ಉಂಟಾ? ಅದಿಲ್ಲ. ಥ್ಯಾಂಕ್ ಯು. ಬನ್ನಿ. ಆಮೇಲೆ ಮ್ಯಾಗಿಗೆ ತಿನ್ನೋದಾರೆ, ಟೀ ಕಾಫಿ, ಬಜ್ಜಿ, ಬೋಂಡ ಎಲ್ಲ ಇದೆ. ಆಯ್ತಾ? ಬೋಂಡ ಗಿಂಡ ತಿನ್ನೋದಾರು ಮಾಡ್ಕೊಡ್ತೀವಿ. ಆಲೂಗಡ್ಡೆದೆಲ್ಲ. ಟೀ ಕಾಫಿ ಇದೆ, ಮ್ಯಾಗಿ ಇದೆ, ಎಲ್ಲ ಅಂಗಡಿ ನೋಡಿ. ಡಬ್ಬ ಒಂದು ಇಲ್ಲ. ನಿನ್ನೆ ಒಂದು 2000 ಜನ ಮೇಲೆ ಆ ಥರ ಜನ ಇತ್ತು. ಸಂಡೇ ಅಲ್ಲ, ಇವತ್ತು ನಾವು ಸೋಮವಾರ ಬಂದ್ವಿ. ಜನ ಇತ್ತು. ಆಯ್ತು, ಹೋಗ್ಬನ್ನಿ. ಶುರು ಆಗಿದೆ. ನಾವು ಅಲ್ಲಿ ಅಂಗಡಿಯಲ್ಲೆಲ್ಲ ಕೇಳಿದ್ವಿ, ಎಲ್ಲ ಹೇಳಿದ್ದಾರೆ. ಅಲ್ಲಿ ನೋಡ್ಲಿಕ್ಕೆ ಇನ್ನೂ ಮಸ್ತಾಗಿದೆ. ಜನ ಇದ್ದಾರೆ ಇಲ್ಲಿ. ಸ್ಟಾರ್ಟಿಂಗ್ ಫೋಟೋಶೂಟು ನಡ್ತೋ ಬೋರ್ಡು ಅಂತ ದೂರ ಕೈಸ್ ನಡ್ಕೋಬೇಕಾಗಿದೆ. ಇದು 50 ರೂಪಾಯಿ. ಕಾರಲ್ಲಿ ಬಂದಿದೆ, ಕಾರಲ್ಲಿ ಇಟ್ಟಿದ್ದಕ್ಕೆ. ಇಲ್ಲಿ ನೋಡಿ ಹೆಂಗೆ ನೀರೆಲ್ಲ ಹರಿತಿದೆ. ಕೆರೆ ಇದೆ, ಇಲ್ಲೊಂದು ಅಂಗಡಿ ಇದೆ. ಸೀನಿಯರ್ ಅಂತೂ ಸೈಕಾಗಿದೆ. ಅಮ್ಮಮ್ಮ ಗಾಯ್ ತಾದಿತ್ತುವೆ. ದಾರಿ ನೋಡಿ, ನೀರಂತೂ ಕ್ಲೀನಾಗಿದೆ, ಮಸ್ತ್. ಇದು ನಾವು ಸ್ವಲ್ಪ ದೂರ ನೋಡಿ, ಅಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿವರೆಗೆ ನಡ್ಕೋಬೇಕು. ನಾವು 2 ತಿಂಗಳ ಹಿಂದೆ ಬಂದಿದ್ವಿ ಇಲ್ಲಿಗೆ, ಆದರೆ ಇಲ್ಲಿ ನಡ್ಕೊ ಹೋಗ್ಲಿಕ್ಕೆ ಬಿಡಲೇ ಇಲ್ಲ. ಯಾಕಂದರೆ ಟೈಮಿಂಗ್ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3:30-4 ಅಂತೆ. ಆದರೆ ನಾವು ಮೊನ್ನೆ ಬಂದಿದ್ದು 3 ಗಂಟೆಗೆ. ಮಧ್ಯಾಹ್ನ ಬಂದಿದ್ವಿ, ನಮ್ಗೆ ಇಲ್ಲಿ ಬಿಡಲೇ ಇಲ್ಲ. ನೀವು ಹೋದರೆ 3:30 ವಾಪಸ್ ಬರಬೇಕಾಗತ್ತೆ. ಸ್ಟಾರ್ಟ್ ಆಗಿದೆ ಈಗ. ಇನ್ನೂ ಈ ಕಲ್ಲಲ್ಲಿ ಹತ್ಕೊಂಡು ಹೋಗೋದು. ಇನ್ನು ರಸ್ತೆ
ಬಂದಿದೆ ಇಲ್ಲಿ ಕೋಟೆ. ನಾವು ಬಂದಿದ್ವು ಅಲ್ಲಿ. ನಡಿಬೇಕಲ್ಲಿ ಇಂಥ ಚೊಳೆಗೊಂದು ಬೇರೆ ಬರ್ತೈತಲ್ಲ ಮಚ್ಚ. ಇದು ಕವಲೆ ದುರ್ಗ ಕೋಟೆಯ ಎಂಟ್ರಿ ಮಾಡ್ತೀವಿ ನಾವೀಗ. ಫೋಟೋ ಶೂಟ್ಗೆ ಮಸ್ತ್ ಇದೆ. ಅವನು ತೆಗಿಯಲ್ಲ ಅಂತೆ. ಗೈಸ್ ನಾವೀಗ ಕೋಟೆ ಒಳಗೆ ಕಾಲಿಟ್ಟಿದ್ದೀವಿ. ನೋಡಿ ಹೇಗಿದೆ ಪ್ಲೇಸು ಅಂತ. ಇನ್ನು ಸ್ವಲ್ಪ ದೂರ ಹೋಗಬೇಕು. ಗೈಸ್ ನಾವೀಗ ಮತ್ತೊಂದು ದ್ವಾರ ಅಲ್ಲ ಎಂತಿದೆ ಏನಂತೀಯ ಎಂಟ್ರಿ. ಗೇಟ್ ಓಪನ್ ನೋಡಿ. ಇಲ್ಲಿ ಮೇಲೆ ಬಂದು ಈ ಕಡೆ ಹೋಗ್ತಿದ್ದೀವಿ. ಬೇಸಿಲಿ ಅಂತ ಇದೆ ನೋಡಿ. ದೇವಸ್ಥಾನ ಅಂತ ಗೊತ್ತಿಲ್ಲ. ಬನ್ನಿ ಎಂಟ್ರಿ. ನೀರು ಹೊಡಿವಯ್ಯ ಗೈಸ್. ಇದು ಪ್ಲೇಸ್ ನೋಡಿ ಯಾವ ರೀತಿ ಇದೆ ಅಂತ. ನಾವು ಹೋಗಿಲ್ಲ. ಅದು ಬಿದ್ದಿದೆ. ಅದು ಮೇಲ್ಗಡೆ ಇನ್ನೂ ಬಿದ್ದಿದೆ. ಬನ್ನಿ ನೋಡೋಣ. ಮತ್ತೊಂದು ಗೋಡೆ ಇದೆ. 1 2 ಆಯ್ತು. ಇದು 3ನೇದು ಅದೇ ಎಂಟ್ರೆನ್ಸ್. ಇದು ಹೋಗ್ತಾ ಇದು ಇನ್ನು ಕೋಟೆಗೆ. ನಾನು ಕೋಟೆ ಬಂತು ಅಂದರೂ ಇದು ಎಂಟ್ರೆನ್ಸ್ ಸಿಗ್ತದೆ ನೋಡಿ. ಒಳ್ಳೆ ಡಿಸೈನ್ ಎಲ್ಲ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದೀವಿ. ಸಖತ್ ಪ್ಲೇಸ್ ಅಂತೂ ಚೆನ್ನಾಗಿದೆ. ಅದ್ಭುತವಾಗಿದೆ. ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಒಂದು ದೇವಸ್ಥಾನ ಇಲ್ಲಿ ನೀನು ಮುಂದೆ ಇದೆ. ದಾರಿ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಲೂ ಹಸಿರು ತಂಪಾದ ಗಾಳಿ. ಪ್ರತಿಯೊಂದು ಹೆಜ್ಜೆಯು ಪ್ರಕೃತಿಯ ಜೊತೆ ಕಳೆಯುವ ಸುಂದರ ಅನುಭವ. ಒಂದು ಇನ್ನೂ ಮುಗ್ದಿಲ್ಲ ಕೋಟೆ. ಹತ್ತೇ ಮುಗ್ದಿಲ್ಲ ಅಂತೂ. ಕಾಲ್ ಸ್ಲಿಪ್ ಆಗ್ತದೆ ನೋಡಿ ಗೈಸ್. ಇದು ಈಗ ಎಂಟ್ರೆನ್ಸ್ ಇದೆ ಅಂತ. ಇಲ್ಲಿ ನಡ್ಕೊ ಹೋಗ್ಬೇಕು. ಇಷ್ಟು 3 ಬಾಗ್ಲು ದಾಟ್ಕೊಂಡ್ ಬಂದಾಯ್ತು. ಸ್ವಲ್ಪ ರೀಚ್ ಆಗ್ತಾ ಇದೀವಿ ಈಗ. ಆದರೆ ಕೆಳಗೆ ನೋಡಿ ನಾವು ಎಲ್ಲಿಂದ ಹತ್ತಿದೀವಿ ಅಂತ ಕಾಣ್ತಾ ಇಲ್ಲ. ಆ ಕಡೆಯಿಂದ ಬಂದಿದ್ವಿ. ಇದು 4ನೇ ದ್ವಾರ ಬಾಗಿಲು. ಇಲ್ಲಿ ದೇವಸ್ಥಾನ ಇದೆ. ಹೋಗೋಣ. ಇಲ್ಲೊಂದಂತ ರೂಮ್ ಇದೆ. ರೂಮ್ ಎಲ್ಲ ಕಡೆ ಇದೆ. ಇದೆಲ್ಲ ಸೈನಿಕರು ಇರಬೇಕಂತ. ಈ ಕಡೆಯಿಂದ ಬರ್ಬೋದು ನೋಡಿ. ಇದು ದೇವಸ್ಥಾನ ಬಂದಿದೆ. ಇದೀಗ ನಾವು ಇಲ್ಲಿನ ದೇವಸ್ಥಾನಕ್ಕೆ ಬಂದಿದ್ದೇವೆ. ತುಂಬ ಶಾಂತವಾದ ವಾತಾವರಣ. ಇಲ್ಲಿಗೆ ಬಂದಾಗ ಮನಸ್ಸಿಗೆ ಒಂದು ವಿಶೇಷ ನೆಮ್ಮದಿ ಸಿಗುತ್ತದೆ. ಬನ್ನಿ ನೋಡೋಣ ಈ ದೇವಸ್ಥಾನವನ್ನು. ಎಷ್ಟು ಸುಂದರವಾಗಿದೆ ನೋಡಿ. ಕಾಂಪೌಂಡಲ್ಲೂ ಕೆತ್ತಿದ್ದಾರೆ. ಮೀನಿಂದು ಹಾವು. ಇದು ಆ ಕಡೆ ಒಳ್ಳೆ ಸೀನರಿ.
ಚಪ್ಪಲ್ ಹೊಸದೊಳಗ ಬುರ್ಗ ಹಳಿದು ಬನ್ನಿ ಹೋಗೋಣ ಈಗ ಮೇಲೆ ಹತ್ತಿ. ಹೆಚ್ಚು ನಾವು ಇಂಚಿಡ್ ಬರೋಡಿತ್ತು ನಮ್ಮ ಅಂಚುಲ ಹಿಡ್ದು ಆತು ನಡಪಡ. ಹಾಂ ಅವು ಅಡೆಗೆ ಬೋಡ್ ನಮ್ಮ ಕೂಡ. ಹಾಂ ಹಾಂ ಪ್ಲೇಸ್ ನೋಡಿ ಹೇಗಿದೆ ಅಂತ. ಗೈಸ್ ಇದು ವ್ಯೂ ಪಾಯಿಂಟ್ ನೋಡಿ, ನಮ್ಮ ಸಾಕಾಗಿದೆ ಗೈಸ್. ಸೀನ್ ನೋಡಿ ಎಲ್ಲ ಕಾಣುತ್ತೆ ನಮಗೆ. ಬಂಡೆ ಈಗ ನಾವೀಗ ಹತ್ಬೇಕು, ಹೋಗ್ಬೇಕು, ಹೇಳ್ತೀವಿ ಕ್ಲೀನಾಗಿ. ಈಗ ಇದೊಂದು ಹತ್ತಣ, ಯಾವ ರೀತಿ ಹತ್ತು ಗೊತ್ತಿಲ್ಲ, ಜಾರತ್ತಾ ಆದರೆ ಬಂಡೆ ಅಂತ ಸಖತ್ತಾಗಿದೆ. ಇಲ್ಲೊಂದು ದೇವಸ್ಥಾನ. ದೇವಸ್ಥಾನ ಹತ್ರ ಇದೀವಿ. ವ್ಯೂ ಹೇಗಿದೆ ಅಂದರೆ ಸಾಕಾಗಿದೆ. ಓಹ್, ಇಲ್ಲಿ ಸ್ವಲ್ಪ ಹೊತ್ತು ಕೂರೋಣ. ಬರೋಲ್ಲ ಸ್ವಲ್ಪ ಹವಲಂಚಿ ಉಂಟು, ಅಡೆಫೋಡು. ಅಲ್ಲೊಂದು ಬಾವಿ ಕಾಣ್ತದೆ, ದ್ವಾರ. ಅಲ್ಲಿ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಮತ್ತೆ. ಆದರೆ ಈಗ ಇಲ್ಲಿ ಸ್ವಲ್ಪ ಹೊತ್ತು ವೀಡಿಯೋ ಎಲ್ಲ ಮಾಡಿಕೊಂಡು ಮುಂದಿನ ವೀಡಿಯೋ ನಾನು ತೋರಿಸ್ತೀವಿ. ಮತ್ತೆ ನೋಡಿ ದೇವಸ್ಥಾನ ಇಲ್ಲಿಂದ. ಅನೀಶ್ ಅವರು ಸ್ಟೈಲ್ ಆಗಿ ಪೋಸ್ ಕೊಡ್ತಾ ಇದ್ದಾರೆ. ಪ್ಲೇಸ್ ನೋಡಿ ಹೇಗಿದೆ ಅಂತ. ಇಳಿಯೋದುಂಟು ಈಗ ನೋಡಿ, ಇಲ್ಲಿಂದ ಇಳಿದು ಈಗ ಈ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಂತ ನೀರಿದೆ, ನೀರಿಗೆ ಹೋಗಕ್ಕೆ ಮೆಟ್ಲುಗಳಿದೆ. ಇದು ಯಾವುದು ಕಲ್ಯಾಣಿ ಇರ್ಬೋದು. ಇಲ್ಲಿದ್ದು ಬನ್ನಿ ಸ್ವಲ್ಪ ನೋಡುವ. ವಾವ್, ಸಕಲಾಗಿದೆ. ಫ್ರೆಶ್ ಮಿನರಲ್ ವಾಟರ್. ಎಸ್, ಇವತ್ತು ಸಮಯದ ಕೊರತೆಯಿಂದ ಕೋಟೆ ಮತ್ತು ಅರಮನೆಯನ್ನು ನೋಡಲು ಆಗಲಿಲ್ಲ. ಇನ್ನೊಂದು ಕಡೆಗೆ ಅದು ನಮ್ಮ ಪಯಣ, ಅದನ್ನು ತೋರಿಸಲು ಪ್ರಯತ್ನ ಮಾಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಇಲ್ಲಿ ನಂದಿ ಇಲ್ಲಿದೆ, ಇಲ್ಲಿ ಎಂಟ್ರೆನ್ಸ್ ಒಂದು ಕೋಟೆ ದ್ವಾರ ಬಾಗಿಲಿದೆ. ಇನ್ನೊಂದು ಕಳಿಸೋಣ.